ಇನ್ನು ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಗಳ ಜೊತೆಗೆ ಸಚಿವ ಎಂಬಿ ಪಾಟೀಲ್ ಸಭೆಯನ್ನ ನಡೆಸಿದ್ದಾರೆ. ಕೂಡಲ ಸಂಗಮದಲ್ಲಿ ಸ್ವಾಮೀಜಿಗಳ ಜೊತೆಗೆ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುರುಘಾ ಶ್ರೀ, ತೋಂಟದಾರ್ಯ ಶ್ರೀಗಳು, ಪಂಚಮಸಾಲಿ ಪೀಠದ ಶ್ರೀಗಳು, ಮಾತೆ ಮಹಾದೇವಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಸಂಜೆ ಶ್ರೀಗಳ ಪ್ರತ್ಯೇಕ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಲಿಂಗಾಯತ ಜಾಗತಿಕ ಸ್ವತಂತ್ರ ಧರ್ಮ ಆಗ್ಬೇಕು ಅಂತ ಹೇಳಿ ಎಲ್ಲರ ಆಶಯ ಕೂಡ ಹೌದು. ಕೂಡಲ ಸಂಗಮದಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವರು ಪಂಚಪೀಠಾಧೀಶರ ನಡುವೆ ಸಾತ್ವಿಕ ಭಿನ್ನಾಭಿಪ್ರಾಯ ಇದೆ ಅಷ್ಟೇ. ಕೂಡಲ ಸಂಗಮದಲ್ಲಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಪೀಠಾಧೀಶರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲ. ಪಂಚಪೀಠಾಧೀಶರು ನಮ್ಮ ಗುರುಗಳು ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ವಿಷಯವಾಗಿ ವೀರಶೈವರು, ಜಂಗಮರು, ಪಂಚಪೀಠಾಧೀಶರ ಮನವೊಲಿಸುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಕೂಡಲ ಸಂಗಮದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರವ್ರಿಗೆ ಸ್ವತಂತ್ರ ಇದೆ ನೋಡ್ರಿ. ಲಿಂಗಾಯತ ಸ್ವತಂತ್ರ ಧರ್ಮ ಆಗುವಂತದ್ದು ನಿಶ್ಚಯ ಆಗಿದ್ರೆ ಯಡಿಯೂರಪ್ಪನವ್ರಿಗೂ ಇದು ಮಾಡಕ್ಕಾಗಲ್ಲ, ಶಾಮನೂರ್ ಶಿವಶಂಕರ್ಗೂ ಇದು ಮಾಡಕ್ಕಾಗಲ್ಲ. ಅದು ಕ್ಯಾಬಿನೆಟ್ ಏನ್ ನಿರ್ಣಯ ತಗೋತದೆ ಬೇಸ್ಟ್ ಆನ್ ದ ರಿಪೋರ್ಟ್ ತಗೋತದೆ. ಅದಕ್ಕೆ ಯಾಕಿದು ಆದ್ರೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಶಿವಶಂಕರ್ ಅವರು ನಾನು ಹೇಳಿದ್ದೀನಿ, ನಿನ್ನೆ ಬಿಜಾಪುರ ಸೀಟ್ ನಮ್ಮ ತಂದೆ ಸಮಾನರು. ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ, ತಾತ್ವಿಕ ಭಿನ್ನಾಭಿಪ್ರಾಯಗಳು ಇರ್ಬೋದು ಹೊರತು ವೈಯಕ್ತಿಕವಾಗಿ ಯಾವುದೂ ಇಲ್ಲ, ಯಾರ ಜೊತೆನೂ ಇಲ್ಲ. ಈಶ್ವರ್ ಖಂಡ್ರೆ ಅವರು ಒಂದ್ ಹಂತದಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು. ನಾನು ಹೇಳಕ್ಕಾಗಿಲ್ಲ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಎಕ್ಸ್ಪರ್ಟ್ ಕಮಿಟಿ ಅವರು. ನ್ಯಾಷನಲ್ ಪಾರ್ಟಿ ಕಮಿಷನ್ ಅವರು ಇವತ್ತು ಲಿಂಗಾಯತ ಸ್ವತಂತ್ರ